ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿದ್ದಂಥ ದಿನ. ಅದೇ ರೀತಿಯಾಗಿ ನಾಳೆ ಈ ವಾರದ ಕ್ಲೋಸಿಂಗು ಕೆಂಪಲ್ಲೇ ಮುಗಿಸ್ತಾರ, ಏನಾದರೂ ಬೌನ್ಸ್ ಬರುತ್ತಾ ಮಾರ್ಕೆಟಲ್ಲಿ ಏನಂತ ನೋಡೋಣ. ಇವತ್ತು ಮತ್ತೊಂದು ರೀಸೆಂಟ್ ಟೈಮಲ್ಲಿ ಮಾಡಿದಂಥ ಹೊಸ ಲೋನ ಫಾರ್ಮ್ ಮಾಡಿದೆ. ಮೊನ್ನೆ ಏನು ಲೋ ಮಾಡಿತ್ತು ಅದಕ್ಕಿಂತ ಕೆಳಗಡೆ ಹೋಗಿ ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ. ಡೀಪಲ್ಲಿ ರೆಡ್ಡಲ್ಲಿ ಕ್ಲೋಸಿಂಗ್ ಆಯಿತು. ಸೊ ನೋಡಿ ತಗೋಣ. ಇವತ್ತು ಕೋಲ್ ಇಂಡಿಯಾದಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿದೆ. ಇವಾಗ ನೋಡಿ, ಅದೇ ಸೌದಿಗೆ ಹೋಗೋದಕ್ಕಿಂತ ಸೌದೆಗೆ ಹೋಗುವುದು ಲೇಸ್ ಅಂತ ತಂತ್ರಜ್ಞ ಅಂತೆಲ್ಲ ಮೀಮ್ಸ್ ಬರ್ತಾ ಇತ್ತು. ಅಂದರೆ ಇವಾಗ ಗ್ಯಾಸ್ ಸಮಸ್ಯೆ ಅಷ್ಟೊಂದು ವಿಪರೀತ ಆಗೋಗಿದೆ ಅಲ್ವಾ. ನೆನ್ನೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಯಾವ ರೀತಿ ಚೈನ್ ಎಫೆಕ್ಟ್ ಬರ್ತಾ ಹೋಗುತ್ತೆ ಅಂತಂದರೆ, ಈಗ ರೆಸ್ಟೋರೆಂಟ್ ಕ್ಲೋಸ್ ಆಯಿತು ಅಂತಂದರೆ ಈಗ ಝೊಮ್ಯಾಟೊ, ಸ್ವಿಗ್ಗಿ ಇವರೆಲ್ಲ ಯಾವ್ದ್ರಲ್ಲಿ ಮಾರ್ತಾಯಿದ್ರು, ಅದರಲ್ಲಿರೋ ಪ್ಲಾಟ್ಫಾರ್ಮಲ್ಲಿ ಮಾರ್ತಾಯಿದ್ರು. ಇವಾಗ ಅದರಲ್ಲೂ ಕೂಡ ಇವತ್ತು ಕರೆಕ್ಷನ್ ಬಂದಿದೆ. ಬಿಕಾಸ್ ಇದೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಆಗ್ತಾ ಇರೋದ್ರಿಂದ. ಸೊ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯೋ ಥರ ಕಾಣಿಸ್ತಾ ಇಲ್ಲ. ಜೊತೆಗೆ ಇಂಥ ಟೈಮಲ್ಲಿ ಒಂದಿಷ್ಟು ಲಾಬಿಗಳ ನಡೆಯುತ್ತೆ. ಅಂದರೆ ಇದ್ರೂ ಕೊಡದಲೆ ಅದನ್ನ ಬ್ಲಾಕ್ ಮಾಡಿಕೊಂಡು ಆ ಟೈಮಲ್ಲಿ ದುಡ್ಡು ಮಾಡ್ಕೊಳೋದು, ಈ ಥರ ಜನ ಇರ್ತಾರಲ್ವ ನಮ್ಮ ಸುತ್ತಮುತ್ತ. ಆ ಥರ ಆಗುತ್ತೆ. ಏಜೆನ್ಸಿಗಳೆಲ್ಲ ಇವಾಗ ಬುಕ್ಕಿಂಗಿಗೆ ಕಾಲ್ ತೊಗೊತಾ ಇಲ್ಲ. ನನ್ನ ಮಕ್ಕಳಿಗೆ ಹೆಂಗೆ ಬುಕ್ ಮಾಡ್ಕೊಡ್ಲಿ ನಾನು ಅಂತ ಹೇಳ್ತಾ ಇರೋರು ಕೇಳಿದ್ವಿ. ಎಷ್ಟೋ ಹೋಟ್ಲ್ಗಳು ಮುಚ್ಚೋಗಿದೆ ಅಂತ ಕೇಳಿದ್ವಿ. ಸಾಕಷ್ಟು ನ್ಯೂಸ್ಗಳು ಬರ್ತಾ ಇದೆ ಒಂದಾದ್ಮೇಲೆ ಒಂದು. ಅದೇ ರೀತಿಯಾಗಿ ಈಗ ಪಿ ಜಿ ಹಾಸ್ಟೆಲ್ಗಳು, ಇದಕ್ಕೂ ಕೂಡ ಸಮಸ್ಯೆ. LPGದು CNG ಇದು ಆಟೋಗೆ ಹಾಕೋದು 59 ರೂಪಾಯಿನೋ ಇತ್ತಂತೆ ಕೆಜಿಗೆ. ಇವಾಗ ಏಕ್ದಮ್ 100 ರೂಪಾಯಿ ಆಗೋಗಿದೆ ಕೆಜಿಗೆ ಅಂತೆಲ್ಲ ಬರ್ತಾ ಇತ್ತು. ಸೊ ಗೊತ್ತಿಲ್ಲ ಯಾವ್ಯಾವ ರೀತಿಗೆ ಇದು ಎಲ್ಲೆಲ್ಲಿಗೆ ಬೆಲೆ ಏರಿಕೆಗೆ ದಾರಿ ಮಾಡಿಕೊಡುತ್ತೆ ಅಂತ. ಆದರೆ ದಯವಿಟ್ಟು ಪ್ಯಾನಿಕ್ ಆಗಿ ಬೈ ಮಾಡ್ಕೊಳೋದು ಈಗ ಏನು ಮಾಡೋಕ್ಕೆ ಹೋಗ್ಬಿಡಿ. ಇನ್ನೂ ಒಂದಿಷ್ಟು ಆತಂಕ ಸೃಷ್ಟಿಯಾಗುತ್ತೆ, ಚೈನ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದ್ರ ಆಗಲೇ ಹೇಳಿದಾಗೆ ಮನೇಲಿ ಆಗಲೇ ಇನ್ನೊಂದು ತಿಂಗಳು 2 ತಿಂಗಳಿಗೆ ಸಾಧ್ಯವಾಗೋದಷ್ಟು ಎಣ್ಣೆ ಇದೆ ಅಂತಂದರೆ, ಪೆಟ್ರೋಲ್ ಗಾಡಿನಲ್ಲಿ ಆಲ್ರೆಡಿ ಇದೆ ಅಂದರೆ, ಅದೇ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಆಲ್ರೆಡಿ ಒಂದು ಹಾಗೆ ಇದೆ ಅಂತಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಇದೆಲ್ಲ ಸರಿ ಹೋಗ್ತಾ ಹೋಗುತ್ತೆ. ಈಗ ನಾನು ವೀಡಿಯೋ ರೆಕಾರ್ಡ್ ಮಾಡಿ ಟೈಮಿಗೆ ಇರಾನಿನ ಹೊಸ ಸುಪ್ರೀಂ ಲೀಡರು ಖಮೆನಿ ಅವ್ರ ಮಗ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು. ನಾನು ಅದೇ ಟೈಮಿಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಏನು ಅಪ್ಡೇಟ್ ಆಗಿದ್ದಾರೆ ಏನೋದು ಈಗಲೂ ಕೂಡ ಅದು ನಾನು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಅದು ಲೈವ್ ಆಗಿ ನಡೀತಾ ಇದೆ. ಸೊ ಮಾರ್ಕೆಟ್ ಖಂಡಿತವಾಗ್ಲೂ ವೀಕ್ ಸೆಂಟಿಮೆಂಟ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಜೊತೆಗೆ ಈಗ ಸೆಕ್ಷನ್ 301ನಲ್ಲಿ ಅವ್ರು ಹೇಳಿದ್ನಲ್ಲ ನಿಮಗೆ, US ಇಂದು ಒಂದು ಟ್ಯಾರಿಫ್ ಇಂದ ಯಾವ ರೀತಿ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಬೇರೆ ಬೇರೆ ದಾರಿಗಳಿದೆ, ಒಂದಲ್ಲ ಅಂದರೆ 4 ಬ್ರಹ್ಮಾಸ್ತ್ರ ಇದೆ ಅವ್ರ ಹತ್ರ. ಸೆಕ್ಷನ್ 301ನಿಂದ ಮತ್ತೆ ಇವಾಗ ಒಂದು 16 ಕಂಟ್ರಿಗಳಿಗೆ ಟ್ಯಾರಿಫ್ ಅಂತ ಬೇರೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಮಾರ್ಕೆಟಿಗೆ ಪೆಟ್ಟು ಕೊಡುವಂಥ ನ್ಯೂಸ್ಗಳು. ನಮ್ಮ ಸೆಂಟಿಮೆಂಟ್ ಚೆನ್ನಾಗಿದ್ರೂ ಕೂಡ ಆದರೆ ಗ್ಲೋಬಲ್ ಸೆಂಟಿಮೆಂಟಿಂದ ನಾವು ಇಲ್ಲಿ ಸಫರ್ ಆಗುವಂಥ ಸ್ಥಿತಿಗೆ ಬಂದಿದ್ದೀವಿ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದ್ರೆ ಅಗೇನ್ ಆಟೋ ಸೆಕ್ಟರಿನ ಸ್ಟಾಕ್ ಅಂತ ಕಾಣಿಸುತ್ತೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ 4.32% ಕರೆಕ್ಷನ್ ಬಂದು ಇವಾಗ 3000 ಲೆವೆಲ್ನ ಟೆಸ್ಟ್ ಮಾಡೋ ಹತ್ತತ್ರಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಕೋಲ್ ಇಂಡಿಯಾ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಬಜಾಜ್ ಫೈನಾನ್ಸಲ್ಲಿ ಇವತ್ತು ಕೂಡ ಮೂವ್ಮೆಂಟ್ ಕಂಟಿನ್ಯೂ ಆಗಿದೆ. LNTನಲ್ಲಿ ಬಿದ್ದಿದೆ, ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಬಿದ್ದಿದೆ. ಐಷರ್ ಮೋಟರ್ ಆಟೋ ಸೆಕ್ಟರ್ ಅಂತೂ ಇವತ್ತು ಡೀಪ್ ರೆಡ್ ಆಗಿದ್ದಂಥ ಸೆಕ್ಟರ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಅದಾನಿ ಪವರ್, ಈಗ ನೋಡಿ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಗ್ರೀನ್ ಎನರ್ಜಿ ಈ ಥರ ಬೇರೆ ಸೆಕ್ಟರ್ಗಳಿಗೆ, ಎಲೆಕ್ಟ್ರಿಕ್ಕು ಇದ್ರದಕ್ಕೆಲ್ಲ ಇವಾಗ ಸ್ಕೋಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಇಂಡಕ್ಷನ್ ಕುಕ್ ಸ್ಟಾಪ್ ಇದ್ರದ್ದೆಲ್ಲ ಸೆಲ್ಲು ಕೂಡ ಜಾಸ್ತಿ ಆಗಿದೆ ಅಂತ ಕೇಳಿದ್ವಿ. ಸೊ ಯಾವ್ದು ಪವರ್ ರಿಲೇಟೆಡ್ ಇದೆಯೋ ಅದೆಲ್ಲ ಇವತ್ತು ನೋಡಿ ಎನರ್ಜಿ ಪವರ್ ಅದೆಲ್ಲ ಮೇಲ್ಗಡೆ ಹೋಗಿದೆ. ಇವಾಗ 7% ಅಪ್ ಮೂವ್ಮೆಂಟ್ ಬಂದಿದೆ ಅದಾನಿ ಪವರು. ಟಾಟಾ ಪವರಲ್ಲಿ 4%, JSW ಎನರ್ಜಿನಲ್ಲಿ 6% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು TVS ಮೋಟರ್ಸ್ ಅಂತ ಕಾಣಿಸುತ್ತೆ, 4.95%. ನೆನ್ನೆ ಹೊಸ ಒಂದೆರಡು ಗಾಡಿ ಬಿಡ್ತಾ ಇದ್ದಾರೆ ಈ ಥರ ಅಂತೆಲ್ಲ ಸುದ್ದಿ ಬಂದಿತ್ತು. ಇದ್ರ ಮಧ್ಯದಲ್ಲಿ TVS ಸ್ಕೂಟರ್ ಯಾವುದು ಆರ್ಬಿಟರ್ V1 ಅಂತ ಎಲೆಕ್ಟ್ರಿಕ್ ಸ್ಕೂಟರ್ 86 ಕಿಲೋಮೀಟರ್ ರೇಂಜ್ ಕೊಡ್ತಾರಂತೆ, 50,000ದಿಂದ ಶುರುವಾಗುತ್ತೆ ಅಂತ ಬಂದಿತ್ತು. ಬಟ್ ಏನು ಕೂಡ ಹೆಲ್ಪ್ ಆಗಿಲ್ಲ. TVSಗೆ ಇವತ್ತು ಕೆಳಗಡೆ ಬಿದ್ದೋಗಿದೆ. ನಿನ್ನೆ ಹೇಳೋದು ಮರ್ತೋದೆ, ನೋವಾಮಾ ಒಂದು ಏಜೆನ್ಸಿ, ಬ್ರೋಕರ್ ಏಜೆನ್ಸಿ IT ಸ್ಟಾಕ್ಸ್ಗಳಲ್ಲಿ ನಾವು ಬುಲ್ಲಿಶ್ ಆಗಿದ್ದೀವಿ ಅಂತ ಒಂದು ಸೆಂಟಿಮೆಂಟ್ ಕೊಟ್ಟಿದ್ರು. ಏನಕ್ಕೆ? ಕೆಲಸಗಳು ಇವಾಗ 10 ಜನ ಇರೋದು 5 ಜನನೇ ಕೆಲಸ ಮಾಡೋಕ್ಕೆ ಹೋದರೆ ಕಂಪ್ನಿಗಳಿಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತಾ ಏನು ಅಂತ. ಯಾಕಂದರೆ ಲೇ ಆಫ್ ಸುದ್ದಿಗಳು ಕೂಡ ಆರಕಲ್ದಾಗಿತ್ತು. ಈಗ ಅಮೆಝಾನ್ದು ಲೇ ಆಫ್ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ. ಸೊ ಕಂಪ್ನಿಗಳು ಲೇ ಆಫ್ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಜಾಸ್ತಿ ಕೇಳ್ತೀವಿ ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ. ಮುಂದಿನ ದಿನಕ್ಕೆ ಅದೇ ರೀತಿ ಆಗ್ತಾ ಹೋಗುತ್ತೆ. ಆದರೆ ಮಾರ್ಕೆಟ್ ದೃಷ್ಟಿನಲ್ಲಿ ಅದೆಲ್ಲದು ನೆಗೆಟಿವ್ ಆಗುತ್ತಾ? ನಾಟ್ ನೆಸೆಸರಿಲಿ. ಯಾಕೆಂದರೆ ಕಂಪ್ನಿಗಳಿಗೆ ಸ್ಯಾಲ್ರಿ ಕೊಡೋ ಕಾಂಪೊನೆಂಟಲ್ಲಿ ದುಡ್ಡು ಉಳಿತು, ಅದರಿಂದನೇ ನಾವು 10 ಜನ ಕೆಲಸ ಮಾಡೋದನ್ನ 5 ಜನನ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ತೋರಿಸಿದ್ರೆ IT ಒಂದು ರಿಕವರಿ ರ್ಯಾಲಿ ಕೂಡ ಬರ್ತಾ ಹೋಗ್ಬೋದು. ಜೊತೆಗೆ ಇಂಡಿಯಾ ಇರಾನ್ ಜೊತೆ ಆಲ್ರೆಡಿ ಒಂದು ಮಾತುಕತೆಯಲ್ಲಿದೆ. ಒಂದು ಸೇಫ್ ಪ್ಯಾಸೇಜ್, ಒಂದು 20 ಟ್ಯಾಂಕರ್ಗಳು ನಮಗೇನು ಬರಬೇಕಾಗಿತ್ತು ಅದರಲ್ಲಿ LPGದು ಒಂದು 10 ಇತ್ತಂತೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲ್ ಒಂದು 5 ಇತ್ತಂತೆ. ಈ ಥರದ್ದೆಲ್ಲ. ಸೊ ಎಲ್ಲ ಈ IOC HPCL ಈ ಕಂಪ್ನಿಗಳಿಗೆ ಸೇರಿದಂಥದ್ದು. ಸೊ ಮಾತಾಡ್ತಾ ಇದ್ದಾರೆ ಫಾರಿನ್ ಮಿನಿಸ್ಟ್ರು ಅಲ್ಲಿ. ಜೊತೆಗೆ ಒಂದು 20 ಟ್ಯಾಂಕರ್ಗಳನ್ನು ಇಂಡಿಯಾ ಫ್ಲಾಗ್ ಹಾಕೊಂಡ್ರೆ ಬಿಟ್ಬಿಡ್ತಾರೆ ಅದರಲ್ಲಿ ಅಂತೆಲ್ಲ ಇತ್ತು. ಬಟ್ ನನಗೆ ಗೊತ್ತಿರೋಂಗೆ ಇದುವರೆಗೂ ಕನ್ಫರ್ಮೇಷನ್ ಬಂದಿಲ್ಲ. ಮಧ್ಯದಲ್ಲಿ ಮಾತುಕತೆ ಆಗ್ತಾ ಇತ್ತು ಅಂತ ಬಂದಿತ್ತು. ಅದಾಯ್ತಾ, ಸುಲಭವಾಗಿ ಅಲ್ಲಿಂದ ಬಂತಾ ಏನು ಅನ್ನೋದಷ್ಟೊತ್ತಿಗೆ ಮಾರ್ಕೆಟ್ ಕೂಡ ಕ್ಲೋಸಿಂಗ್ ಆಯಿತು. ಅದೇನಾದ್ರು ಇತ್ತು ಅಂದರೆ ಮಾರ್ಕೆಟ್ ನಾಳೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಒಂದು ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತೆ. ಒಂದು 20 ಟ್ಯಾಂಕರ್ಗಳು ಬಂತು ಅಂದರೆ, ಒಂದು 5 ಕ್ರೂಡಿಂದು, ಒಂದು 10 LPGದು ಬಂತು ಅಂದರೆ ತಾತ್ಕಾಲಿಕವಾಗಿ ಸರಿ ಹೋಗ್ಬೋದು. ಜೊತೆಗೆ ನಿನ್ನೆ ನ್ಯೂಸ್ ಬಂದಿದ್ದು ಏನು ಹೇಳಿ, 1.2 ಬಿಲಿಯನ್ ಬ್ಯಾರೆಲಲ್ಲಿ 400 ಮಿಲಿಯನ್ ಬ್ಯಾರೆಲ್ಸ್ ಅಷ್ಟು
ರಿಲೀಸ್ ಮಾಡ್ತಾರೆ ಅಂತ ಒಪ್ಕೊಂಡಿದೆ G7 ಕಂಟ್ರೀಸು ಅಂತ. 400 ಮಿಲಿಯನ್ ಬ್ಯಾರಲ್ಸ್ ಅಂದರೆ ಎಷ್ಟು ಗೊತ್ತಾ, ಇಡೀ ಜಗತ್ತಿಗೆ 4 ದಿನಕ್ಕೆ ಸಾಕಾಗುವಷ್ಟು ಕ್ರೂಡ್ ಆಗ್ತಾ ಹೋಗುತ್ತದೆ, ಅಷ್ಟು ರಿಲೀಸ್ ಆಗಿತ್ತು ಅಂತ. ಬಟ್ ಅಷ್ಟಾದ್ರೂ ಕೂಡ ಇವರು ಯುದ್ಧದ್ದು ಇಲ್ಲ ನನಗೆ ಯಾಕೆ ಇನ್ನೂ ಕಂಟಿನ್ಯೂ ಮಾಡಿಸ್ತೀನಿ ಅಂತ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಬಾಯಿ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ವಾ. ಸೊ ಅದಕ್ಕೆ ನೆನ್ನೆ ಯಾರೋ ಒಂದು ಮೀಮ್ ಹಾಕಿದ್ರು, ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟೆಡ್ ಟು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅನ್ಬೇಕಾದ್ರೆ ಇನ್ಮೇಲಿಂದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟೆಡ್ ಟು ಟ್ರಂಪ್ ಟ್ವೀಟ್ಸ್, ರೀಡ್ ಹಿಸ್ ಟ್ವೀಟ್ಸ್ ಕೇರ್ಫುಲಿ ಅಂತ ಯಾರು ಜೋಕ್ ಮಾಡ್ತಾ ಇದ್ರಿ. ನಿಜ ಅಂತ ಅನಿಸ್ತಾ ಹೋಗುತ್ತೆ, ಯಾಕಂದರೆ ಅಷ್ಟೊಂದು ಒಂದಾಗ ಇನ್ನೊಷ್ಟೊತ್ತಿಗೆ ಇನ್ನೊಂದೇನೋ ಒಂದು ಚೇಂಜಸ್ಗಳನ್ನು ಮಾಡ್ತಾ ಇರ್ತಾರೆ, ಒಂದಾದ್ಮೇಲೆ ಒಂದು ಪೆಟ್ಗಳನ್ನು ಬೀಳ್ತಾನೆ ಇದೆ. ನೋಡೋಣ ಇದೆಲ್ಲ ಎಲ್ಲಿ ತನಕ ಮುಂದುವರಿತಾ ಹೋಗುತ್ತೆ, ಏನಾಗುತ್ತೆ ಅನ್ನೋದನ್ನ. ಅದೇ ರೀತಿಗೆ ನಿಫ್ಟಿ ಇವತ್ತು 23,639, 23,700ಕ್ಕಿಂತಲೂ ಕೆಳಗಡೆ ಬಂದು ತುಂಬ ಒಂದು ದುರ್ಬಲ ಸ್ಥಿತಿನಲ್ಲಿ ಕ್ಲೋಸಿಂಗ್ ಆಗಿದೆ. ಇವತ್ತು 227 ಪಾಯಿಂಟ್ಗಳು ನೆಗೆಟಿವ್ ಬಂತು. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಸ್ಟ್ರಗಲ್ ಆಯಿತು, 55,000ನ ಆಲ್ಮೋಸ್ಟ್ ಲಾಸ್ಟ್ ಟೈಮಲ್ಲಿ ಉಳಿಸ್ಕೊಂಡಿದೆ. ಸೆನ್ಸೆಕ್ಸ್ ಅಷ್ಟೇ ಆಲ್ಮೋಸ್ಟ್ 76,000ನ ಲಾಸ್ಟ್ ಟೈಮಲ್ಲಿ ಉಳಿಸ್ಕೊಂಡಿದೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಒಂದಿಷ್ಟು ರಿಲೀಫ್ ರ್ಯಾಲಿ ಬಂದಿಲ್ಲ ಅಂತಲ್ಲ. ನಿಫ್ಟಿ ಕೂಡ 23,800 ತನಕ ಅಟೆಂಡ್ ಮಾಡೋಕೆ ಹೋಗಿತ್ತು. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಮತ್ತೆ ಸೆಲ್ಲಿಂಗ್ ಬಂದು ಕ್ಲೋಸಿಂಗ್ ಆಗಿದೆ. ಮೋಸ್ಟ್ಲಿ ಇವತ್ತು FIಗಳು ಕೂಡ ಸೆಲ್ಲೇ ಮಾಡಿರ್ತಾರೆ. ಇಂಡಿಯಾ ವಿಕ್ಸು ಮತ್ತೆ ಜಾಸ್ತಿ ಆಗಿದೆ, ಮಧ್ಯದಲ್ಲಿ ಕಮ್ಮಿ ಆಗಿತ್ತು. ಇಂಡಿಯಾ ವಿಕ್ಸು ನಿನ್ನೆಗಿಂತ 20ಕ್ಕಿಂತ ಒಳಗಡೆ ಬಂದಿತ್ತು, ಮತ್ತೆ 2% ಜಾಸ್ತಿಯಾಗಿ 21ಕ್ಕೆ ಹೊರಟೋಗಿದೆ. ಗಿಫ್ಟ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ತೋರಿಸ್ತಾ ಇದೆ. ಕ್ರೂಡು ಮತ್ತೆ ಜಂಪ್ ಆಯಿತು, ಆಲ್ಮೋಸ್ಟ್ 100ಗೆ ಹೋಗೇ ಬಿಡ್ತು ಅನ್ನೋಷ್ಟೊತ್ತಿಗೆ ಮತ್ತೆ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, 95ಕ್ಕಿಂತ ಕೆಳಗಡೆ ಬಂದಿತ್ತು, ಮತ್ತೆ ಈಗ 96 ಹತ್ತಿರ ಹೋಗ್ತಾ ಇದೆ. ಸೊ ಲೈವ್ ಇವೆಂಟ್ ಕೂಡ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಸೊ 6% ಮೇಲ್ಗಡೆ ಹೋಗಿದೆ. ವೆರಿ ವಾಲಟೈಲ್ ಮಂತ್ ಆಗಿ ಎಂಡ್ ಆಗ್ತಾ ಇದೆ ಕ್ರೂಡು. ನೋಡೋಣ 17th ಮಾರ್ಚು ಇಲ್ಲಿ ಇಂಡಿಯಾದಲ್ಲಿ ಕ್ರೂಡಿನ ಎಕ್ಸ್ಪೈರಿ ಆಗಿರುತ್ತೆ MCX ಅಲ್ಲಿ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು, ಇವತ್ತು ಸಿಲ್ವರ್ ಪಾಸಿಟಿವ್ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಇವಾಗ ಸ್ವಲ್ಪ ಕೂಲ್ ಆಫ್ ಆಗ್ತಾ ಇದೆ. ಗೋಲ್ಡ್ ಕೂಡ ಪಾಸಿಟಿವ್ ಆಗಿತ್ತು, ಇವಾಗ ಕೂಲ್ ಆಫ್ ಆಗೋ ಕಾಣಿಸ್ತಾ ಇದೆ. ಸೊ ಒಂದೇನಾಗ್ತಾ ಇದೆ ಅಂದರೆ ಆಯಿಲ್ ಏನಾದ್ರು ಮೇಲ್ಗಡೆ ಹೋಯ್ತು ಅಂದರೆ ಗೋಲ್ಡ್ ಸಿಲ್ವರ್ಗಳು ಕೆಳಗಡೆ ಬೀಳ್ತಾ ಇದೆ. ನಿಮ್ಗೆ ಕಾರಣ ಗೊತ್ತಿರ್ಬೋದು, ಆಯಿಲ್ ಜಾಸ್ತಿ ಆಯಿತು ಅಂತಂದರೆ ಈ ಥರ ಮಲ್ಟಿಪಲ್ ಸೆಕ್ಟರ್ ಮೇಲೆ ಗ್ರೋತ್ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಆವಾಗ ಇಂಡಸ್ಟ್ರಿ ಗ್ರೋತ್ ಆಗಿಲ್ಲ ಅಂದರೆ ಗೋಲ್ಡ್ ಸಿಲ್ವರಿಗೆ ಬರೀ ಜ್ಯುವೆಲರಿ ಡಿಮ್ಯಾಂಡ್ ಇರ್ತಾ ಹೋಗುತ್ತೆ ಹೊರತು, ಆ ಸೇಫ್ ಹೆವನ್ ಅಂತ ಒಂದಿರುತ್ತೆ ಹೊರತು ಇಂಡಸ್ಟ್ರಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಂತ ಆ ಕೋರಿಲೇಷನ್ ನೋಡ್ತಾ ಇದ್ದೀವಿ. ಯಾವಾಗ ಕ್ರೂಡ್ ಕೂಲ್ ಡೌನ್ ಆಗುತ್ತೋ ಗೋಲ್ಡ್ ಸಿಲ್ವರ್ ರ್ಯಾಲಿ ಆಗುತ್ತೆ, ಮಾರ್ಕೆಟು ರ್ಯಾಲಿ ಆಗ್ತಾ ಇದೆ. ಈಗ ಒಂಥರ ಹೆಡ್ಜಿಯು ಗೋಲ್ಡ್ ಕಮೋಡಿಟಿಗೂ ಮತ್ತು ಈ ನಿಫ್ಟಿಗೆ ಮಾತಾಡ್ತಾ ಇದ್ವಲ್ಲ ಅಥವಾ ಈಕ್ವಿಟಿಗೆ ಮಾತಾಡ್ತಾ ಇದ್ವಲ್ಲ, ಅದು ಅಷ್ಟೊಂದಿಲ್ಲ ಇವಾಗ. ಅಂದರೆ ಕಮೋಡಿಟಿನಲ್ಲಿ ಕ್ರೂಡೇ ಒಂದು ಭಾಗ ಆಗಿದೆ, ಗೋಲ್ಡ್ ಸಿಲ್ವರೇ ಒಂದು ಕಡೆ ಆಗಿದೆ, ಆ ರೀತಿಯಾಗಿ ನಡೀತಾ ಇದೆ. ನ್ಯಾಚುರಲ್ ಗ್ಯಾಸು ಕೂಡ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. ಬಿಟ್ಕಾಯಿನ್ ಈಗ 70,000 ಹತ್ತಿರ ಬಂದು ಟ್ರೇಡ್ ಆಗ್ತಾ ಇದೆ. ಅದೇ ರೀತಿಯಾಗಿ ಕಾಪರಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಡೇನೇ ಆಗಿತ್ತು. ರುಪಿ ಮತ್ತೆ 92 ರೂಪಾಯಿಗೆ ಮೇಲ್ಗಡೆ ಹೋಗಿ 92 ರೂಪಾಯಿ 24 ಪೈಸೆ ಆಗಿದೆ. ರುಪಿ ಎಷ್ಟು ವೀಕ್ ಆಗ್ತಾ ಹೋಗುತ್ತೋ ಅಂದರೆ $1 ವಿರುದ್ಧ ನಾವು ಜಾಸ್ತಿ ರುಪಿನ ಕೊಡಬೇಕು ಅಂತ ಯಾವಾಗ ಆಗ್ತಾ ಹೋಗುತ್ತೋ ಅವಾಗೆಲ್ಲ ಅದು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ಹೊಡ್ತಾ ಆಗ್ತಾ ಹೋಗುತ್ತೆ. ನೋಡೋಣ ಇದೆಲ್ಲಿ ತನಕ ಹೋಗುತ್ತೆ ಅಂತ. ಹಾಗೆಯೇ ಸೆನ್ಸೆಕ್ಸಿನ ಹೀಟ್ ಮ್ಯಾಪು ಇವಾಗ ನೋಡಿದ್ರೆ ಪ್ರಯೋಜನ ಇಲ್ಲ, ಬಟ್ 76,000ದಲ್ಲಿ ಇವತ್ತು ಮ್ಯಾಕ್ಸ್ ಪೇನ್ ಇತ್ತು, ಅದರ ಆಸ್ಪಾಸಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ ಅಲ್ವಾ. ಸೊ ನಿಫ್ಟಿದು ಅಂತ ನೋಡ್ಕೊಂಬರೋದಾದರೆ ನಿಫ್ಟಿನಲ್ಲಿ ಈಗ ಸದ್ಯಕ್ಕೆ ನ್ಯೂಟ್ರಲ್ ಅಂತ ಇದೆ. ATMನ 10 ಸ್ಟ್ರೈಕ್ ಅಂತ ನಾವು ನೋಡ್ತಾ ಬರೋದಾದರೆ ಅಂದರೆ 23,600 23,500 ಸಪೋರ್ಟ್ಗಳು ಈಗಲೂ ಇದೆ ಇವತ್ತಿನ ಕ್ಲೋಸಿಂಗ್ ಆಗೋ ತನಕ. ಬಟ್ ಮೇಜರ್ ರೆಸಿಸ್ಟೆನ್ಸ್ ಅಂತ ಇರೋದು 24,000 ಮ್ಯಾಕ್ಸ್ ಪೈನ್ ಏನು ಹೇಳ್ತಾ ಇದೆ ಅಂದರೆ ಆ್ಯಸ್ ಪರ್ OI 23,900 ಕ್ಲೋಸ್ ಆದರೆ ಜಾಸ್ತಿ ಜನಕ್ಕೆ ಲಾಸ್ ಆಗುತ್ತೆ ಅಂತ ಸದ್ಯ ಡೇಟಾ ಹೇಳ್ತಾ ಇದೆ. ಹಾಗಾದರೆ ನಾಳೆ ಒಂದು ರಿಲೀಫ್ ರ್ಯಾಲಿ ಬರುತ್ತಾ, 24,000 ಹತ್ತಿರ ಬಂದು ಅಲ್ಲಿ ಬಂದು ನಿಲ್ಲಿಸ್ತಾರ ಎಕ್ಸ್ಪೈರಿನ ಮಂಗಳವಾರ, ಗೊತ್ತಿಲ್ಲ. ಬಟ್ ಮ್ಯಾಕ್ಸ್ ಪೈನ್ ಆ ಥರ ಹೇಳ್ತಾ ಇದೆ. ಸೊ ಆಪ್ಷನ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಜಾಸ್ತಿ ಹೈ ಸ್ಟ್ರೈಕಲ್ಲಿ ಇದ್ದರೆ ಐ ಥಿಂಕ್ 24,300 ಈ ಝೋನಲ್ಲೆಲ್ಲ ಇವಾಗ ಎಲ್ಲಿಂದ ಅದು ಫಾಲ್ ಆಗೋಕ್ಕೆ ಶುರು ಆಯ್ತಲ್ಲ, ಅದೆಲ್ಲ ಒಂದು ಒಳ್ಳೆ ರೇಂಜ್ ಆಗ್ತಾ ಹೋಗುತ್ತೆ. ಕೆಳಗಡೆ ನಿಮ್ಗೆ ನೋಡಿ ಇಲ್ಲೂ ಕೂಡ ಜಾಸ್ತಿ ಇದೆ. 23,000ದಲ್ಲಿ ತುಂಬ ಒಂದು ದೊಡ್ಡ ರೀತಿಯ ಒಂದು ಇದಾಗಿದೆ. ಇವತ್ತು ಪ್ರೀಮಿಯಂ ಕೂಡ ಚೆನ್ನಾಗಿತ್ತು. 23,000 PE ಸೆಲ್ ಮಾಡೋದಕ್ಕಾದ್ರೂ ಕೂಡ ಒಳ್ಳೆ ರೀತಿಯಾದಂಥ ರೇಂಜು ಸಿಕ್ಕಿರುತ್ತೆ ನಿಮ್ಗೆ. ಒಂದು 60-70 ಪಾಯಿಂಟ್ಗಳಿತ್ತು ಇವತ್ತು ಕೂಡ. ಸೊ ಹೇಳಿದ್ದು ಯಾರಿಗೂ ಮಾಡಬೇಕು ಅಂತ ಇನ್ನು ಅಡ್ವೈಸ್ ಕೊಡ್ತಾ ಇಲ್ಲ, ಬಟ್ ಯಾವ ರೀತಿಯಾಗಿ ಸ್ಟ್ರೈಕ್ ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಪ್ಷನ್ ಚೈನ್ ಇವ್ರ ಡೇಟಾ ಬಂದಿರೋದು ಡೌಟು ಬಂದುಬಿಟ್ಟಿದೆಯಲ್ಲ 12th. ಇವತ್ತು ನೋಡಿ 7,000 ಇಬ್ಬರು ಈಕ್ವಲ್ ಮಾಡಿದ್ದಾರೆ. FIಗಳು 7,000 ಕೋಟಿ ಮಾರಿದ್ದಾರೆ, DIಗಳು ಕೂಡ 7,449 ಕೋಟಿ ಬೈ ಮಾಡಿದ್ದಾರೆ. ಸೊ ಗೊತ್ತಾಗ್ತಾ ಇದೆ ಬೆಳಗ್ಗೆ ಮೇಲ್ಗಡೆ ಹೋಗಿತ್ತು ಮೂಮೆಂಟು, ಸೆಕೆಂಡ್ ಹಾಫಲ್ಲಿ ಅದಷ್ಟು ಕೂಡ ಗಿವ್ ಅಪ್ ಮಾಡ್ತು. ಎಲ್ಲಿ ಓಪನ್ ಆಗಿತ್ತು ಅದೇ ಝೋನಿಗೆ ಬಂದು ಆಲ್ಮೋಸ್ಟ್ ಕ್ಲೋಸಿಂಗ್ ಆಗಿದೆ ಇವತ್ತು. IPOಗಳು ಇವಾಗ ನೋಡ್ತಾ ಇರೋದೇ ವಾಸಿ ಅಂತ ಅನ್ಸುತ್ತೆ. ಇಂಟ್ರಾಡೇ ಬೂಸ್ಟರ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲದೂ ಕೂಡ ನೆಗೆಟಿವ್ ಅಲ್ಲೇ ಎಂಡ್ ಆಗಿರುತ್ತೆ. ಬಟ್ ನೀವು ನೋಡೋದಾದ್ರೆ ಎನರ್ಜಿ ಸೆಕ್ಟರ್ ಇವತ್ತಿನ ಟಾಪ್ ಸೆಕ್ಟರು, ಆಯಿಲ್ ಆ್ಯಂಡ್ ಗ್ಯಾಸು ಸ್ಲೈಟ್ ಆಗಿ ಪಾಸಿಟಿವ್ ಆಗಿದೆ, ಆಯಿಲ್ ಆ್ಯಂಡ್ ಗ್ಯಾಸು. ಅದೇ ರೀತಿಯಾಗಿ ಮೆಟಲ್ ಸೆಕ್ಟರು ಈ ರೀತಿ ಇದೆ. ಇನ್ನೆಲ್ಲದೂ ಕೂಡ ಆಟೋ ಸೆಕ್ಟರು ಟಾಪ್ ಲೂಸರ್ ಆಗಿತ್ತು ಇವತ್ತು. ಓವರಾಲ್ ನೋಡೋದಾದರೆ SRF 5.54% ಅಪ್ ಬಂದಿದೆ, ಅದೇ ಇವತ್ತಿನ ಟಾಪ್ ಗೇನರು. ಅದೇ ರೀತಿ PPL ಫಾರ್ಮಾ 6.29% ಕರೆಕ್ಷನ್ ಬರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಒಟ್ಟಾರೆಯಾಗಿ ಎಲ್ಲ ಸೆಕ್ಟರ್ಗಳಲ್ಲಿ ಮೋಸ್ಟ್ ಆಫ್ ದ ಸ್ಟಾಕ್ಸ್ಗಳು ಇವತ್ತು ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ, ಒಂದೆರಡು ಸೆಕ್ಟರ್ಗಳನ್ನು ಬಿಟ್ಟರೆ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.